ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಥರ್ಸ್ಡೇ ವ್ಲಾಗ್ ಆಗಿರುತ್ತೆ. ಇವತ್ತು ನಾವೊಂದು ಸ್ವಲ್ಪ ಶಾಪ್ ಓಪನಿಂಗ್ ಇದೆ ಅಂತ ಹೊರಗಡೆ ಹೊರಟಿದ್ದೀವಿ. ನಿಮಗೆ ಯೂಟ್ಯೂಬ್ ತಮ್ನೈಲ್ ನೋಡಿ ಗೊತ್ತಾಗಿರುತ್ತೆ, ಅಸ್ಲಿ ಇರಾನಿ ಅಂತ ಶಾಪ್ ನೇಮು. ಕ್ಯೂರಿಯಾಸಿಟಿನೂ ಬಂದಿರುತ್ತೆ, ಯಾರು ಓಪನ್ ಮಾಡಿರೋದು, ಎಲ್ಲಿ, ಏನು ಅಂತ ಅಂದ್ಬಿಟ್ಟು. ಕೊನೆ ತನಕ ವಿಡಿಯೋ ನೋಡಿ, ಕೊನೆಯಲ್ಲಿ ಹೇಳ್ತೀನಿ ಅಂತ ಎಲ್ಲ ನಾನು ಹೇಳಕ್ಕೆ ಹೋಗೋದಿಲ್ಲ. ಈಗಲೇ ತಿಳಿಸ್ತಿದ್ದೀನಿ ಯಾರು ಓಪನ್ ಮಾಡಿರೋದು ಶಾಪ್ನ ಅಂತಂದ್ಬಿಟ್ಟು. ಶಾಪ್ ಓಪನ್ ಮಾಡಿರೋದು ಬಂದುಬಿಟ್ಟು ನನ್ನ ಹಸ್ಬೆಂಡ್ ಅವರ ತಮ್ಮ, ಕೋರಮಂಗ್ಲದಲ್ಲಿ. ಅಸ್ಲಿ ಇರಾನಿ ಅಂತ ಹೆಸರು. ನಾವಲ್ಲಿ ಹೋಗೋ ಅಷ್ಟರಲ್ಲಿ 8:30 ಆಗಿತ್ತು. ಹಾಗೆ ಪೂಜೆಗೂ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ರು. ನೋಡಿ, ಇದೇ ಅಸ್ಲಿ ಇರಾನಿ ಅಂತ ಏನೇನು ಸಿಗ್ಬೋದು ಅಂತ ನಾನು ಇಲ್ಲಿ ರ್ಯಾಂಡಮ್ ಆಗಿ 2 ಪಿಕ್ಸ್ನ ಹಾಕಿದ್ದೀನಿ. ಕೋರಮಂಗ್ಲ ಕಡೆ ನೀವು ಯಾವಾಗಾದರೂ ಹೋದಾಗ ಒಂದ್ಸರಿ ವಿಸಿಟ್ ಮಾಡಿ. ब्रह्मस्मै गुरवे नमः गुरवे सर्वलोकानां जले भवरोगिणां नमो ರ್ಯಾಂಡಮ್ ಆಗಿ ಹೇಳ್ತೀನಿ ಕೇಳಿ ಏನೇನು ಸಿಗ್ಬೋದು ಅಂತ. ಸಮೋಸು, ಪಪ್ಸ್, ಕೇಕ್ಸ್, ಬಿಸ್ಕೆಟ್ಸು, ಹಾಗೆ ಮಿಲ್ಕ್ ಶೇಕ್ಸ್, ಟೀ, ಕಾಫಿ, ಗ್ರೀನ್ ಟೀಸ್, ಈ ಥರದ್ದೆಲ್ಲನೂ ಇಲ್ಲಿ ಸಿಗುತ್ತೆ. ಒಂದ್ಸಲ ವಿಸಿಟ್ ಮಾಡಿ ಅಂತಲೇ ಹೇಳ್ಬೋದು. ಹಾಗೆ ನಾನಿಲ್ಲಿ ಒಂದು ಗ್ರೀನ್ ಟೀ ಕುಡಿದೆ. ಗ್ರೀನ್ ಟೀ ಕುಡಿದು ನಾವಿಲ್ಲಿಂದ ಹೊರಟ್ವಿ. ನಮ್ಮ ಅಮ್ಮಗೆ 1.5 ಇಯರ್ ಇಂಜೆಕ್ಷನ್ ಹಾಕಿಸ್ಬೇಕಿತ್ತು. ಹಾಗಾಗಿ ಕೇರ್ಪುರ ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ಹೊರಟಿದ್ದೀವಿ. ನಾವು ಹೋಗೋ ಅಷ್ಟರಲ್ಲಿ ಟೋಕನ್ಸ್ ಎಲ್ಲ ಖಾಲಿಯಾಗಿತ್ತು. ಇಲ್ಲಿ ದಿನಕ್ಕೆ 40 ಮೆಂಬರ್ಸ್ಗೆ ಮಾತ್ರ ಇಂಜೆಕ್ಷನ್ಸ್ ಹಾಕೋದು ಅಂತ ಇತ್ತು. ಆದರೆ ಕಂಪ್ಲೀಟಾಗಿ ಖಾಲಿ ಆಗಿದ್ದರಿಂದ ನಾವಿಲ್ಲಿ ರಿಟರ್ನ್ ಆಗ್ತಿದ್ದೀವಿ. ಇನ್ನೊಂದು ದಿನ ಹಾಕ್ಸಿದ್ರೆ ಆಯಿತು ಅಂತ ಅಂದ್ಬಿಟ್ಟು ಈಗ ಮನೆಗೆ ಹೊರಟಿದ್ದೀವಿ. ಹೋಗ್ತಾ ಹಂಗೆ ಈರುಳ್ಳಿ ಸ್ವಲ್ಪ ಬೇಕಿತ್ತು ಅಂತಂದ್ಬಿಟ್ಟು ತರಕಾರಿ ಶಾಪ್ ಹತ್ರ ನಿಲ್ಲಿಸಿದ್ದೀವಿ. ಸ್ವಲ್ಪ ಈರುಳ್ಳಿ ಮಾತ್ರನೇ ಬೇಕಿತ್ತು ಅಂತ ನಿಲ್ಲಿಸಿದ್ದು, ಆದರೆ ಇನ್ನೊಂದು ಸ್ವಲ್ಪ ತರಕಾರಿ ಎಲ್ಲನೂ ತಗೊಂಡ್ವಿ. ಏನೇನು ತಗೊಂಡ್ವಿ ಅಂತಲೂ ನಾನು ನಿಮಗೆ ಆಮೇಲೆ ಶೇರ್ ಮಾಡ್ತೀನಿ ನೋಡಿ. ಈಗ ಮನೆಗೆ ಬಂದ್ವಿ. ಮನೆಗೆ ಬಂದು ತರಕಾರಿ ತೊಗೊಂಡು ಬಂದಿರೋದನ್ನೆಲ್ಲನೂ ನೋಡಿ ಎತ್ತಿಟ್ಕೋತಾ ಇದ್ದೀನಿ. ಇಲ್ಲಿ ಏನೇನು ತೊಗೊಂಡಿದ್ದೀನಿ ಅಂದರೆ ಬಾಳೆಹಣ್ಣು, ಹಾಗೆ ಮಶ್ರೂಮ್, ಸೌತೆಕಾಯಿ, ಕರ್ಡ್, ಬದನೆಕಾಯಿ, ಕಲ್ಲಂಗಡಿ, ಹಾಗೆ 2 ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಹಾಗೆ 2 ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ. ಇಷ್ಟನ್ನು ನಾವು ತೊಗೊಂಡು ಬಂದಿರತಕ್ಕಂಥದ್ದು. ಹಾಗೆ ಇಲ್ಲಿ ಬರೋ ಅಷ್ಟರಲ್ಲಿ ನಾವು 1 o'clock ಆಗಿತ್ತು. ಮಾರ್ನಿಂಗಿಂದ ಬ್ರೇಕ್ಫಾಸ್ಟ್ ಇರಲಿಲ್ಲ. ಹಾಗಾಗಿ ನಾನು ಇಲ್ಲಿ ಒಂದು ಸ್ಮೂತಿ ಮಾಡ್ಕೊಂಡು ಕೊಡಿದೆ. ಆ್ಯಪಲ್ ಸ್ಮೂತಿ ಮಾಡಿದ್ದೆ. ವಿಡಿಯೋ ಕ್ಲಿಕ್ ಮಾಡಿದ್ದೆ, ಆದರೆ ವಿಡಿಯೋ ಆಗಿರಲಿಲ್ಲ ಅದು. ಹಾಗಾಗಿ ನಾನಿಲ್ಲಿ ರೆಸಿಪಿನ ಶೇರ್ ಮಾಡ್ತಿಲ್ಲ. ಹಾಗೆ 3:30 ಹಂಗೆ ನಾನಿಲ್ಲಿ ಊಟ ಮುಗಿಸ್ಕೊತಾ ಇದ್ದೀನಿ. ಊಟಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಪ್ಲೇಟ್ ಕೂಡ ಶೇರ್ ಮಾಡಿದ್ದೀನಿ ನೋಡಿ. ನನ್ನ ಹಸ್ಬೆಂಡ್ ಮತ್ತು ನನ್ನ ಮಕ್ಕಳು ಇಬ್ರಿಗೂ ಅವರು ಔಟ್ಸೈಡಿಂದನೇ ಫುಡ್ಡು ತೊಗೊಂಡು ಬಂದಿದ್ದರು. ನನಗೆ ಔಟ್ಸೈಡ್ ಫುಡ್ ಬೇಡ ಅಂತಂದ್ಬಿಟ್ಟು ನಾನು ಮನೆಗೆ ಬಂದು ಚಪಾತಿ ಮಾಡ್ಕೊಂಡಿದ್ದೆ. ದಾಲ್ ಇತ್ತು, ಹಾಗಾಗಿ ಚಪಾತಿ ಮಾಡ್ಕೊಂಡಿದ್ದೆ. ಹಾಗೆ ಅವರು ಊಟ ಮಾಡಿ ಮಲಗಿದ್ರು. ನಾನು ಸ್ವಲ್ಪ ಹೊತ್ತು ಸುಮ್ಮನೆ ಹಾಗೆ ರೆಸ್ಟ್ ಮಾಡಿ ಇಲ್ಲಿ ಬಂದು ಈವ್ನಿಂಗು ಕಲ್ಲಂಗಡಿ ತೊಗೊಂಡು ಬಂದಿದ್ವಲ್ಲ, ಅದನ್ನು ಕಟ್ ಮಾಡಿಕೊಂಡು ಸರ್ವ್ ಮಾಡ್ತಿದ್ದೀನಿ. ನನ್ನ ಮಗನಿಗಂತೂ ಕಲ್ಲಂಗಡಿ ಅಂತಂದರೆ ತುಂಬಾ ಇಷ್ಟ. ಅದನ್ನು ನೋಡಿದರೆ ಸಾಕು, ಯಾವಾಗ ಕಟ್ ಮಾಡ್ತಾರೋ ಅನ್ನೋ ರೇಂಜಿಗೆ ಫೀಲ್ ಆಗ್ತಿರ್ತಾನೆ ಅವನು, ಅಷ್ಟೊಂದು ಇಷ್ಟ.
ಹಾಗೆ ಇಲ್ಲಿ ಎದ್ದಿದ ತಕ್ಷಣ ಅವನು ಫಸ್ಟ್ ಕೇಳಿದ್ದೆ ಕಲ್ಲಂಗಡಿ ತೊಗೊಂಡು ಬಂದಿದ್ವಲ್ಲ ಅಮ್ಮ ಕಟ್ ಮಾಡಿ ಕೊಡು ಅಂತ ಅಂದ್ಬಿಟ್ಟು. ಹಾಗಾಗಿ ಇಲ್ಲಿ ಕಟ್ ಮಾಡಿಕೊಂಡು ಅವನಿಗೂ ಕೊಟ್ಟು ನಾವು ಸರ್ವ್ ಮಾಡಿಕೊಂಡು ತಿಂದಾಯಿತು. ಹಾಗೆ ಇಲ್ಲಿ ನೈಟ್ ಡಿನ್ನರಿಗೋಸ್ಕರ ಅಂತ ಬೆಂಡೆಕಾಯಿ ಪಲ್ಯ ಮಾಡ್ತಿದ್ದೀನಿ. ಮಧ್ಯಾಹ್ನನೇ ಚಪಾತಿ ಹಿಟ್ಟು ಮಿಕ್ಸ್ ಮಾಡಿ ಇಟ್ಟಿದ್ದೆ ಅಲ್ವಾ, ಅದನ್ನೇ ಇತ್ತು. ಹಾಗಾಗಿ ಚಪಾತಿ ಮಾಡಿ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ನಾನಿಲ್ಲಿ ರೆಸಿಪಿನ ಶೂಟ್ ಮಾಡಲಿಲ್ಲ, ಹಾಗಾಗಿ ಹಾಕ್ತಾ ಇಲ್ಲ. ನಿಮ್ಗೇನಾದರೂ ರೆಸಿಪಿ ಬೇಕಿದ್ದರೆ ಕಮೆಂಟ್ ಮಾಡಿ, ಖಂಡಿತ ನಾನು ಶೇರ್ ಮಾಡ್ತೀನಿ. ಹಾಗೆ ಇಲ್ಲಿ ಹಾಲು ತಂದಿದ್ವಿ, ಹಾಲು ಕೂಡ ಕಾಯೋಕ್ಕಿಟ್ಟು ಬೆಂಡೆಕಾಯಿ ಪಲ್ಯ ಕೂಡ ಮುಗಿಸಿ ಹಾಗೆ ಚಪಾತಿ ಎಲ್ಲ ಲಾಟಿ ಆಯಿತು, ಸೊಟ್ಟಿ ಆಯಿತು, ಅವರೆಲ್ಲ ತಿಂದಿದ್ದು ಆಯಿತು. ನಾನು ಊಟ ಮುಗಿಸಿ ಇಲ್ಲಿ ಮಕ್ಕಳು ನಾನೇ ತಿಂತೀನಿ ಅಂತ ಅಂತಿದ್ರು, ಹಾಗಾಗಿ ಚಪಾತಿ ಹಾಕ್ಕೊಟ್ಟಿದ್ದೀನಿ. ಅವರು ತಿಂತಿದ್ದಾರೆ, ಆದರೆ ಅವರು ತಿನ್ನೋದಿಲ್ಲ, ನಾನೇ ತಿನ್ನಿಸ್ಬೇಕು. ಸುಮ್ಮನೆ ಅವರು ಇಷ್ಟಪಟ್ಟು ತಿಂತೀವಿ ಅಂತಂದಾಗ ತಟ್ಟೆಗೆ ಹಾಕ್ಕೊಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ. ಹಾಗೆ ಇವತ್ತಿನ ವಿಡಿಯೋ ಕೂಡ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.